ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದು ಈ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯ ಕಥೆಯನ್ನು ಹೊತ್ತು ತಂದಾಯಿತು. ಈಗ ನಾನು ಹೇಳಕ್ಕೆ ಹೊರಟಿರುವ ಕತೆ ನಮ್ಮ ಗಾನಗಾರುಡಿಗ, ಚಂದದ ದನಿಯ ಅಂದದ ಸರದಾರ ಅಂತ ಹೇಳಿದ್ರೆ ತಪ್ಪಾಗಲ್ಲ, ನಮ್ಮ ಶ್ರೀ SP ಬಾಲಸುಬ್ರಹ್ಮಣ್ಯಂ ಅವರು. SP ಅವ್ರ ಬಗ್ಗೆ ಅವರ ಮಗಳ ದೃಷ್ಟಿಕೋನದಲ್ಲಿ ನಡೆದ ಕೆಲವು ಸತ್ಯ ವಿಚಾರಗಳನ್ನ, ಸತ್ಯ ಸಂಗತಿಗಳನ್ನ ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. SP ಸರ್ಗೆ ಇಬ್ಬರು ಮಕ್ಕಳು, ಚರಣ್ ಅಂತ ಅವ್ರ ಮಗ, ಪಲ್ಲವಿ ಅಂತ ಮಗಳು ದೊಡ್ಡವರು. ಮಗಳು ಕಂಡ್ರೆ ತುಂಬ ಪ್ರೀತಿ. ಬಟ್ ಏನಂತಂದರೆ ಅವ್ರ ಮಗ ಹಾಗೆ SP ಅವರ ಶ್ರೀಮತಿ ಸಮಯ ಅವ್ರ ಜೊತೆ ಕಳೆದಷ್ಟು ಮಗಳು ಕಳೆಯೋದಕ್ಕಾಗಿಲ್ಲ. ಯಾಕೆಂತಂದರೆ ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ಮಗಳು ಹುಟ್ಟಿದ ಮೇಲೆ SP ಸರ್ ತುಂಬ ಬ್ಯುಸಿ, 7, 8 ಇನ್ನೂ ಜಾಸ್ತಿನೂ ರೆಕಾರ್ಡಿಂಗ್ಗಳಾದಂಥ ಸಂದರ್ಭಗಳುಂಟು ಅವಾಗಿನ ಸಂದರ್ಭದಲ್ಲಿ. ಯಾಕೆಂದರೆ ಎಲ್ಲ ಭಾಷೆಗಳಲ್ಲೂ ಅವರೇ ಅಲ್ವಾ, ಕನ್ನಡ, ತಮಿಳು, ತೆಲುಗು, ಹಿಂದಿ, ತುಳು, ಮಲಯಾಳಂ ಎಲ್ಲ ಭಾಷೆಗಳಲ್ಲೂ ಹಾಡೋರು. SP ಡೇಟ್ ಸಿಕ್ತು ಅಂತಂದರೆ, ಬೆಂಗಳೂರಿಗೆ ಬಂದವರು ಡೇಟ್ ಸಿಕ್ಕಿದೆ ಅಂತಂದರೆ ಒಂದು 8-10 ಪಿಕ್ಚರ್ದು ಒಟ್ಟಿಗೆ ರೆಕಾರ್ಡಿಂಗ್ ಮಾಡ್ಕೊಳ್ಳೋರು. ಇಷ್ಟು ಬ್ಯುಸಿ. ಇದ್ರ ಮಧ್ಯದಲ್ಲಿ ಮನೆಗೆ ಹೋಗಿ ಮಕ್ಕಳ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಂಥ ಗಳಿಗೆ ತುಂಬ ಕಡಿಮೆ. ಆಮೇಲೆ ಒಂದು ಹಂತದ ಎಜುಕೇಷನ್ ಪಲ್ಲವಿ ಮೇಡಮ್ ಅವ್ರದ್ದು ಮುಗಿದ ಮೇಲೆ ಅವರು ಅಬ್ರಾಡ್ ಹೋದರು, USA ಹೋದರು. ಮಗ ಚರಣ್ ಕೂಡ ಅವರ ಹೈಯರ್ ಎಜುಕೇಷನ್ಗೋಸ್ಕರ ಅಲ್ಲಿ ಅಬ್ರಾಡ್ಗೆ ಹೋದರು. ಹೀಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಪ್ರಸಂಗ ಏನಂತಂದರೆ, ನ್ಯೂಯಾರ್ಕಲ್ಲಿ ಇಬ್ಬರು ಅವರು ಓದ್ತಾ ಇರೋಂಥ ಸಂದರ್ಭ, ಅಕ್ಕ ತಮ್ಮ. SP ಸಾರು ಹಾಲಿಡೇಗೋಸ್ಕರ ಅಲ್ಲಿಗೆ ಹೋಗಿದ್ದಾರೆ. ನ್ಯೂಯಾರ್ಕಲ್ಲಿ ಒಂದು ದೊಡ್ಡ ಹಬ್ಬು, ತುಂಬ ಮ್ಯಾನ್ಹ್ಯಾಟನ್ ಅಂತ ಇದೆ, ಅಲ್ಲಿ ಸ್ಟ್ರೀಟ್ಗಳು ಬರುತ್ತೆ, ತುಂಬ ಶಾಪಿಂಗ್ಗಳು ಅದು ಇದು ಮಾಡುವಂಥ ಜಾಗ. ಆ ಜಾಗಕ್ಕೆ ಫುಲ್ ಫ್ಯಾಮಿಲಿ ಶಾಪಿಂಗಿಗೆ ಅಂತ ಹೋಗಿದ್ದಾರೆ. SP ಸರು ಅಂದರೆ ಅವ್ರು ಎಷ್ಟೇ ದೊಡ್ಡವರಾಗಿದ್ದರೂ ಅವ್ರ ಒಳಗಡೆ ಒಂದು ಮಗು ಇತ್ತು ಅಥವಾ ಒಂದು ಮಗು ಮನಸ್ಸಿತ್ತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಶಾಪಿಂಗಿಗೆಲ್ಲ ಅಂಗಡಿಗೆ ಹೋಗಿದ್ದಾರಂತೆ. ಶಾಪಿಂಗ್ ಅಂಗಡಿಗೆ ಹೋದಾಗ ಅಮೆರಿಕಾದಲ್ಲಿ ಗೊತ್ತಲ್ಲ, ಬಹಳ ಸಫಿಸ್ಟಿಕೇಟೆಡ್ಡು, ಸ್ಲೋ ಆಗಿ ಮಾತು, ಅವ್ರದ್ದೇ ಆದಂಥ ಒಂದು ಶೈಲಿಯಲ್ಲಿ ಅವರು ವ್ಯಾಪಾರ ಮಾಡೋದು, ಇದೆಲ್ಲ ಒಂಥರ ಸೈಲೆಂಟಾಗಿ ಇರುವ ಕಡೆ SP ಸರ್ ಅವ್ರ ಮಗಳಿಗೆ ಜೋರಾಗಿ ಹೆಸರು ಪಲ್ಲವಿ ಹಾಯ್ ಅನ್ನೋದು, ತೆಲುಗುನಲ್ಲಿ ಅವ್ರು ಮಾತಾಡೋದು, ಹೀಗೆಲ್ಲ ತುಂಬ ಎಂಬ್ರಾಸ್ ಮಾಡೋರಂತೆ ಪಲ್ಲವಿ ಅವ್ರಿಗೆ. ಆವಾಗ ಅವ್ರು ಹೇಳ್ಕೊಂಡಿದ್ದಾರೆ ಒಂದು ಕಡೆ, ಪಲ್ಲವಿ ಮೇಡಮ್ ಅವರು, ನೀವು ಯಾರು ಅನ್ನೋದೇ ಗೊತ್ತಿಲ್ಲ, ನಾನು ಸಂಬಂಧನೇ ಇಲ್ಲ ಅನ್ನೋ ಥರದಲ್ಲಿ ಇರ್ತಾ ಇದ್ದೆ. ಆ್ಯಂಡ್ ಹಾಡುಗಾರಿಕೆ ಅನ್ನೋದು ಕೂಡ SP ಅವರ ಮಗಳಾಗಿರೋದ್ರಿಂದ, ಅಫ್ಕೋರ್ಸ್ ಅವ್ರ ಮಗ ಚರಣ್ ಸಾಕಷ್ಟು ಸಿನಿಮಾಗಳಲ್ಲಿ ಹಾಡ್ತಾ ಇದ್ದಾರೆ. SP ಅವರ ಮಗಳು ಕೂಡ ರೆಹಮಾನ್ ಅವರ ಸಂಗೀತ ನಿರ್ದೇಶನದಲ್ಲಿ ಜೀನ್ಸ್ ಸಿನಿಮಾದಲ್ಲಿ ಒಂದು ಅದ್ಭುತವಾದ ಹಾಡನ್ನ ಹಾಡಿದ್ದಾರೆ. ಆಮೇಲೆ ಕಾದಲಿನ ಸಿನಿಮಾದಲ್ಲಿ ಹಾಡಿದ್ದಾರೆ, ಕೆಲವು ಸಿನಿಮಾಗಳಲ್ಲಿ ಹಾಡಿದ್ದಾರೆ. ಅವರು ಹಾಡಿರೋ ಹಾಡುಗಳು ಕೆಲವು ಸಾಕಷ್ಟು ಜನಪ್ರಿಯತೆ ಕೂಡ ಬಂದಿದೆ. ಅಂದರೆ ಇಲ್ಲಿ ಒಬ್ಬ ತಂದೆಯಾಗಿ SP ಮಗಳಾಗಿ ನೀನು ಹಾಡಲೇಬೇಕು, ನನ್ನ ಲೆಗಸಿ ಮುಂದುವರಿಸಲೇಬೇಕು ಆ ಥರ ಎಲ್ಲ ಯಾವತ್ತೂ ಹೇಳಿದ್ದಿಲ್ಲ. ಎಲ್ಲ ಮಕ್ಕಳಿಗೂ ಅವ್ರವ್ರದ್ದಾದಂಥ ಸ್ಪೇಸ್ ಕೊಡೋರು. ಆ್ಯಂಡ್ ಮೊಮ್ಮಕ್ಕಳಂದರೆ ಪಂಚಪ್ರಾಣ SP ಅವರಿಗೆ. ಅವ್ರು ಎಷ್ಟೇ ಸುಸ್ತಾಗಿ ಏನೇ ರೆಕಾರ್ಡಿಂಗಿಂದ ಬಂದರೂ ಮೊಮ್ಮಕ್ಕಳು ನೋಡ್ತಾ ಇರೋಂಗೇ ಅವ್ರ ಜೊತೆ ಹೈಡ್ ಆ್ಯಂಡ್ ಸೀಕ್ ಆಡೋದು, ಬೇರೆ ಈ ಥರ ಮಕ್ಕಳ ಜೊತೆ ಚೆಸ್ ಆಡೋದು, ಕೇರಮ್ ಮಾಡೋದು, ಅಷ್ಟು ಅವರು ಎನರ್ಜಿಟಿಕ್ ಆಗಿ ಅಥವಾ ಅಷ್ಟು ಆ್ಯಕ್ಟಿವ್ ಆಗಿ ಯಾವಾಗಲೂ ಮೊಮ್ಮಕ್ಕಳ ಜೊತೆ ಕಾಲ ಕಳೆಯೋರಂತೆ. ನಾಟ್ ಎ ರೆಗ್ಯುಲರ್ ಸ್ಮೋಕರ್. ಆವಾಗವಾಗ SP ಸರ್ ಸ್ಮೋಕ್ ಮಾಡೋರಂತೆ. ಬಟ್ ಮಗಳು ಪ್ರಾಮಿಸ್ ತೊಗೊಂಡ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ SP ಸರ್ ಸ್ಮೋಕಿಂಗ್ನೇ ಕ್ವಿಟ್ ಮಾಡಿದರು. ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಅವ್ರ ತಂದೆನೇ ಮೊದಲನೇ ಹೀರೋ. ನಮ್ಮ SP ಸರ್ ಕೂಡ ಅದೇ ರೀತಿ ಪಲ್ಲವಿ ಮೇಡಮ್ ಅವ್ರಿಗೆ ಹೀರೋ ಆಗಿದ್ದರು. ಬಟ್ ಅವರು ಹೇಳ್ತಾರೆ, ಇವತ್ತಿಗೂ ನಮ್ಮ ತಂದೆ ಹಾಡುಗಳನ್ನ ಕೇಳಿದ್ರೆ ನಂಗೆ ಸಂಕಟ ಆಗುತ್ತೆ. ಯಾವಾಗಾದ್ರೂ ದೇವ್ರ ಹಾಡುಗಳನ್ನ ಕೇಳ್ತೀನಿ ಬಿಟ್ಟು ಅವರ ಸಿನಿಮಾ ಹಾಡುಗಳು ಕೇಳಬೇಕು ಅಂತಂದರೆ ನನಗೆ ಅಷ್ಟು ಧೈರ್ಯ ಇನ್ನೂ ಬಂದಿಲ್ಲ. ಯಾಕೆಂದರೆ ದೈಹಿಕವಾಗಿ SP ಸರ್ ಕಾಲವಾಗಿ ಸುಮಾರು ವರ್ಷಗಳಾಗಿದೆ. ಆದರೂ ಇನ್ನೂ ಆ ಒಂದು ಸತ್ಯ, ಆ ಒಂದು ಕಹಿ ಸತ್ಯನ ಅವ್ರ ಮಗಳು ಪಲ್ಲವಿ ಕೈನಲ್ಲಿ ಅರ್ಗಿಸ್ಕೊಳ್ಳೋಕ್ಕೆ ಆಗಿಲ್ಲ. ಸೊ ಇದಾಗಿತ್ತು ಇವತ್ತಿನ ಈ ಸಿನಿಮಾ ಸರಸ್ವತಿಯ ಕತೆ. ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ, ಮತ್ತೆ ಮುಂದಿನ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯ ಕತೆನ ಹೊತ್ತು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ರಘುರಾಮ್. ಸರ್ವೇ ಜನ ಸುಖಿನೋ ಭವಂತು. ಲವ್ ಯು ಆಲ್.